ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಗಿಮಿಕ್ ಮೇಲೆ ಗಿಮಿಕ್ಕು. ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆ ಹತ್ತಿರ ಬಂದ ಹಾಗೆ ಹೇಗಾದರೂ ಮಾಡಿ ಒಂದು ಮಂತ್ರದಂಡವನ್ನು ಬಳಸಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹಠ ತೊಟ್ಟು ಬಿಟ್ಟಿದ್ದಾರೆ. ಈಗ ಏನು ಮಾಡಿದರು? ಈಗ ಇದ್ದಕ್ಕಿದ್ದ ಹಾಗೆ ಒಂದು ಗಲ್ಲಿಗೆ ಹೋಗ್ತಾರೆ ದಿಲ್ಲಿಯಲ್ಲಿ. ಅಲ್ಲಿ ಒಂದು ಮನೆ ಮುಂದೆ ನಲ್ಲಿ ಇರುತ್ತೆ. ಆ ನಲ್ಲಿಗೆ ತಮ್ಮ ಬೊಗಸೆಯನ್ನು ಒಡ್ತಾರೆ. ಬೊಗಸೆ ಒಡ್ಡಿ ನೀರನ್ನು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ತಾನೇ ನಿಮಗೆ ಒಂದು ಘಟನೆಯನ್ನು ಹೇಳಿದೆ. ಸ್ವಾತಿ ಮಾಲಿವಾಲ್ ದಿಲ್ಲಿಯ ಎಲ್ಲ ಬಡಾವಣೆಗಳಿಗೆ ಹೋಗಿ ಅಲ್ಲಿ ಬರ್ತಾ ಇರುವಂಥ ಕಲುಷಿತ ನೀರನ್ನು ಪ್ರದರ್ಶಿಸಿ ಈ ರೀತಿಯ ನೀರನ್ನು ಆಮ್ ಆದ್ಮಿ ಸರ್ಕಾರ ಕೊಡ್ತಾ ಇದೆ, ಬದುಕಬೇಕೋ ಬೇಡೋ ಜನ ಅಂತ ಪ್ರಶ್ನೆಯನ್ನು ಕೇಳಿದರು. ಅದರ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದ್ದವು. ಒಬ್ಬ ಸೇನೆಯ ಅಧಿಕಾರಿಯ ಮನೆಯ ನಲ್ಲಿಯನ್ನು ಬಿಟ್ಟು ಆ ಒಂದು ಬಾಟ್ಲಿಯಲ್ಲಿ ನೀರನ್ನು ನೋಡಿದಾಗ ಇದು ಕೋಕಾ ಕೋಲಾ ಥಮ್ಸಪ್ ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ ಅಂತ ತೋರಿಸಿದ್ರು. ಎಲ್ಲ ಪತ್ರಕರ್ತರು ಅದನ್ನು ವಿಡಿಯೋ ಮಾಡಿ ಎಲ್ಲ ಕಡೆ ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸಿದ್ದುಂಟು. ಈಗ ಅದೇ ದಿಲ್ಲಿಯಲ್ಲಿ ಕೇವಲ ಒಂದೇ ಒಂದು ತಿಂಗಳ ಅವಧಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ನಲ್ಲಿಯ ಬಳಿ ಹೋಗ್ತಾರೆ. ಯಾವುದೇ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಾರದೆ ನೇರವಾಗಿ ನಲ್ಲಿಗೆ ಬೊಗಸೆಯನ್ನು ನೋಡಿ ನೀರನ್ನು ಕುಡಿತಾರೆ. ಎಂಥ ಅಚ್ಚರಿ! ಏನಾಯಿತು? ಇದ್ದಕ್ಕಿದ್ದ ಹಾಗೆ ಶುದ್ಧೀಕರಣ ಘಟಕವನ್ನು ದಿಲ್ಲಿಯಲ್ಲಿ ಹಾಕಿ ಎಲ್ಲರಿಗೂ ಶುದ್ಧ ಆರೋ ನೀರು ಸಿಗುವ ಹಾಗೆ ಮಾಡಿದ್ರ? ಅದು ಎಲ್ಲರನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಇದು. ಈಗ ಅವರ ಹೊಸ ಘೋಷಣೆ ಏನು, ಆಶ್ವಾಸನೆ ಏನು? ನನ್ನನ್ನು ಚುನಾವಣೆಯಲ್ಲಿ ನೀವು ಗೆಲ್ಲಿಸಿದ್ದೇ ಆದರೆ 24/7 365 ಡೇಸ್ ಶುದ್ಧ ನೀರನ್ನು ನಿಮಗೆ ಕೊಡ್ತೀನಿ. ಸ್ವಾಮಿ, ಕಳೆದ 10 ವರ್ಷಗಳಿಂದ ನೀವೇ ಅಧಿಕಾರದಲ್ಲಿ ಇದ್ರಿ. ನಿಮ್ಮದೇ ಈಗ ಮುಖ್ಯಮಂತ್ರಿ ಆಗಿರುವ, ಆವಾಗ ಸಚಿವೆ ಆಗಿರುವಂಥ ಆತಿಶಿ ಮರ್ಲೇನ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೂತಿದ್ರು. ಏನಂತ? ದಿಲ್ಲಿಯಲ್ಲಿ ಯಾರಿಗೂ ನೀರೇ ಇಲ್ಲ, ವಾಟರ್ ಟ್ಯಾಂಕರ್ ಹಚ್ಚಿ ನೀರನ್ನು ಕೊಡಬೇಕು, ನಮಗೆ ಬೇರೆ ರಾಜ್ಯಗಳಿಂದ ಬರಬಹುದಾದಂಥ ನೀರಿಗೆ ತಡೆ ಒಡ್ಡಲಾಗ್ತಾ ಇದೆ, ಒಂದು ವಾಟರ್ ಟ್ಯಾಂಕಿಗೆ 150-200 ಪೈಪ್ಗಳನ್ನು ಹಾಕಬೇಕು, ಜನ ಎಲ್ಲ ಪರದಾಡ್ತಾ ಇದ್ದಾರೆ, ನೀರಿಲ್ಲದೆ ಸಾಯ್ತಾ ಇದ್ದಾರೆ, ಜನರಿಗೆ ನೀರು ಸಿಗುವವರೆಗೆ ನಂದು ಆಮರಣಾಂತ ಉಪವಾಸ ಸತ್ಯಾಗ್ರಹ ಅಂತ ಬಂದು ಕೂತಿದ್ರು. ಪ್ರತಿ ದಿವಸ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಬರೋರು, ದೋಸೆ ಇಡ್ಲಿ ಎಲ್ಲ ತಿನ್ಕೊಂಬರೋರು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ಳೋರು, ಸಂಜೆ ಮನೆಗೆ ಹೋಗ್ಬಿಡೋರು, ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬರೋರು, ಮತ್ತೆ ಸತ್ಯಾಗ್ರಹ ಅಂತ ಹೇಳೋರು, ಸಂಜೆವರೆಗೂ ಕೊಡೋರು. ಕೊನೆಗೆ 3-4 ದಿವಸ ಆದಮೇಲೆ ತಮ್ಮದೇ ಕಡೆ ಡಾಕ್ಟ್ರನ್ನ ಕರೆಸಿ, ಇಲ್ಲ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ಅನಾರೋಗ್ಯದಿಂದ ನೀವು ಬಳಲಿ ಹೋಗಿದ್ದೀರಿ, ಆದ್ದರಿಂದ ನೀವು ಉಪವಾಸ ಸತ್ಯಾಗ್ರಹ ಮಾಡುವ ಹಾಗಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಅವರ ಸಲಹೆಯ ಮೇರೆಗೆ ಇವರು ಆತಿಶಿ ಮರ್ಲೇನ್ ಅವರು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡ್ತಾರೆ ಎಳ್ನೀರು ಕುಡಿಯುವ ಮೂಲಕ. ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದರು, ತಿಹಾರ್ ಜೈಲಿನಲ್ಲಿ ವಾಸಿಯಾಗಿದ್ದರು, ದಿಲ್ಲಿನ ಜೈಲ್ ನಂಬರ್ 2ನಲ್ಲಿ. ಈಗ ಅದೇ ದಿಲ್ಲಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಶುದ್ಧ ನೀರು ಬರ್ತಾ ಇದೆ. ಅದು ನೋಡಬೇಕು ನೀವು. ಆ ವಿಡಿಯೋ ಹೇಗಿದೆ ಅಂದರೆ, ಸ್ವಚ್ಛವಾದಂಥ ಗೋಡೆ, ಹೊಸದಾದಂಥ ನಲ್ಲಿಯ ಲೈನ್ ಹಾಕಿದಂಗಿದೆ. ಎಷ್ಟು ತಯಾರಿಯನ್ನು ಮಾಡಲಾಗಿತ್ತು ಪೂರ್ವಭಾವಿಯಾಗಿ ಅಂದರೆ, ಇವರಿಗೆ ಬರುವ ನೀರು ಶುದ್ಧವಾಗಿರೋ ಹಾಗೆ. ಬಹುಶಃ ಇವರು ಅಲ್ಲೆಲ್ಲೋ ಆರೋಗ್ಯರೋ ಫಿಕ್ಸ್ ಮಾಡಿ ತೊಗೊಂಡಿರಬೇಕು. ಯಾಕಂದರೆ ದಿಲ್ಲಿಯ ನೀವು ಜಂಗ್ಪುರದಲ್ಲಿ ಹೋಗಿ ಅಥವಾ ನಿಜಾಮುದ್ದೀನಲ್ಲಿ ಹೋಗಿ ಯಾವುದೇ ಪ್ರದೇಶದಲ್ಲಿ ಹೋಗಿ ನೀವು ನಲ್ಲಿ ನೀರನ್ನು ಬಿಟ್ಟರೆ ಅದು ಕಪ್ಪು ಬಣ್ಣದ ನೀರು ಬರ್ತದೆ. ಯಾಕೆಂದರೆ ಅಲ್ಲಿ ಚರಂಡಿ ನೀರಿನ ಜೊತೆ ವಾಟರ್ ಲೈನು ಕನೆಕ್ಟ್ ಆಗಿಬಿಟ್ಟಿದೆ. ಆಮೇಲೆ ದಿಲ್ಲಿಯ 26% ಬಡಾವಣೆಗಳಿಗೆ ನೀರಿನ ಕನೆಕ್ಷನ್ನೇ ಇಲ್ಲ. ಹಾಗಿರುವಾಗ ಇಡೀ ದಿಲ್ಲಿಯ ಎಲ್ಲ ಮನೆಗಳಿಗೂ, ಎಲ್ಲ ಬಡಾವಣೆಗಳಿಗೂ 24/7 365 ದಿವಸ ಉಚಿತವಾಗಿ ನೀರನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಇವರು? ಹಾಗಾದರೆ ಬೇರೆ ಎಲ್ಲಿಂದಾರೋ ನೀರು ತರಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿರಬೇಕು. ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ ಅರವಿಂದ್ ಕೇಜ್ರಿವಾಲ್. ಅದಾದಮೇಲೆ ಬರುವ ನೀರು ಶುದ್ಧ ಆಗಲಿಕ್ಕೆ ಅದಕ್ಕೆಲ್ಲಾದರೂ ಶುದ್ಧೀಕರಣ ಘಟಕವನ್ನು ಹಾಕಬೇಕು, ಅಂಥದ್ದು ಯಾವುದ್ರ ಬಗ್ಗೆ ಹೇಳಲಿಲ್ಲ. ನನಗೆ ದುರದೃಷ್ಟ ಏನಪ್ಪ, ನನಗೆ ಆಶ್ಚರ್ಯಪ್ಪ ಏನು ಅಂತಂದರೆ, ಒಬ್ಬ ಪತ್ರಕರ್ತ ಇಷ್ಟು ದಿವಸ ನೀರೇ ಇರ್ತಿರಲಿಲ್ಲ ನಮಗೆ, ಈಗ ಇದ್ದಕ್ಕಿದ್ದ ಹಾಗೆ ನೀವು ಯಾವ ಮಂತ್ರದಂಡವನ್ನು ಬೀಸಿದ್ದೀರಿ, ಹೇಗೆ ನೀರು ಬಂತು ಅಂತ ಒಂದು ಪ್ರಶ್ನೆಯನ್ನು ಕೇಳಿಲ್ಲ. ಒಂದು ವೇಳೆ ನೀರು ಬಂದದ್ದೇ ಆದರೂ ಶುದ್ಧ ಕುಡಿಯುವ ನೀರು ಹೇಗೆ ಬರುತ್ತೆ? ಇಡೀ ದಿಲ್ಲಿಯ ಪೈಪ್ಲೈನ್ನ ಸಂಪೂರ್ಣ ಬದಲಿ ಏನಾದರೂ ಮಾಡಿದ್ದೀರಾ? ಅದನ್ನು ಕೇಳಬೇಕಾಗಿತ್ತು, ಅದನ್ನೂ ಯಾರೂ ಕೇಳಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಸುತ್ತಮುತ್ತಲು ಇದ್ದವರೆಲ್ಲ ಚಪ್ಪಾಳೆ ಹೊಡಿತಾರೆ, ಇವರು ಬೊಗಸೆಯಲ್ಲಿ ನೀರು ಕುಡಿತಾರೆ. ಇದು ಕೇವಲ ಈ ಮನೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದಿಲ್ಲಿಯಲ್ಲಿರುವಂಥ ಎಲ್ಲ ಬಡಾವಣೆಗಳಿಗೆ, ಎಲ್ಲ ಮನೆಗಳಿಗೂ ನಮ್ಮ ಸರ್ಕಾರ ಬಂದರೆ
ನೀರು ಸರಬರಾಜು ಆಗತ್ತೆ ಅಂತ ಹೇಳಿದರು. ನೋಡಿ ದುರ್ದೈವ ನೋಡಿ, ಇನ್ನೂವರೆಗೂ ರಾಹುಲ್ ಗಾಂಧಿ ಇಷ್ಟೆಲ್ಲ ಹಗರಣಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಇಷ್ಟೆಲ್ಲ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ದಿಲ್ಲಿಯಲ್ಲೇ ಇದ್ದಾರೆ, ಚುನಾವಣೆಯ ತಯಾರಿ ಇಲ್ಲ, ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ, ನರೇಂದ್ರ ಮೋದಿಯಿಂದ ಹಿಡಿದು ಅನುರಾಗ್ ಠಾಕೂರಿಂದ ಹಿಡಿದು ಪ್ರತಿಯೊಬ್ಬರೂ ದಿಲ್ಲಿಯಲ್ಲೇ ಇದ್ದಾರೆ. ಅವರು ಕೂಡ ಇವರಿಗೆ ಟಕ್ಕರ್ ಕೊಡುವಂಥ ಯಾವುದೇ ತಯಾರಿಯನ್ನು ಮಾಡಿಕೊಂಡ್ರು ಹಾಗೆ ನಮಗಂತೂ ಕಾಣಿಸ್ತಾ ಇಲ್ಲ. ಒಂದೇ ಒಂದು ಅನೌನ್ಸ್ಮೆಂಟ್ ಏನಂದರೆ, ಕಾಂಗ್ರೆಸ್ನವರು ಇವತ್ತು ಇನ್ನೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅತಿಶಿ ಮೊದಲೇ ನಾನು ನಿಲ್ತಾ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಕಾಲ್ಕಾಜಿ ಅಂತೇಳಿ ಒಂದು ಕಾನ್ಸ್ಟಿಟ್ಯೂನ್ಸಿ ಹೆಸರು, ಆದರೆ ಅವಳ ಎದುರುಗಡೆ ಇವರು ಅಲ್ಕಾ ಲಾಂಬಾನ್ನ ಕ್ಯಾಂಡಿಡೇಟ್ ಅಂತ ಹಾಕಿದ್ದಾರೆ. ನೀವು ಅಲ್ಕಾ ಲಾಂಬಾನ್ನಾದರೂ ಹಾಕಿ, ಸಂದೀಪ್ ದೀಕ್ಷಿತನ್ನು ಹಾಕಿ, ಯಾರ ಹಾಕಿ ಸರಿಯಾಗಿ ಪ್ರಚಾರ ಮಾಡದೆ ಹೋದರೆ, ಜನರಿಗೆ ಮುಟ್ಟದೆ ಹೋದರೆ, ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಈ ಸುಳ್ಳುಗಳು, ಈ ಆಮಿಷಗಳು ಮತ್ತೆ ವರ್ಕೌಟ್ ಆಗಿಬಿಡ್ತವೆ, ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ, ಮತ್ತೆ 5 ವರ್ಷ ಇದೇ ರೀತಿಯ ದರ್ಬಾರ್ ಮಾಡ್ಕೊಂಡು ಓಡಾಡ್ತಾರೆ ಇವರು. ಇದನ್ನು ತಡೆಯಲಿಕ್ಕೆ ದಿಲ್ಲಿಯ ಜನರಿಗೆ ಹೇಗೂ ಸಾಧ್ಯವೇ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಏನಾಗುತ್ತೆ ಮತ್ತೆ ಮುಂದೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.